ನಮ್ಮ ಮಿಸಸ್ ಕೇಳಿದೆ, ನಾನು KGF ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಬಹಳ ಖುಷಿ ಆಯ್ತು. ಅವ್ರೇನ್ ಹೇಳಿದ್ರು, ನೀವು KGF ಹೋಗ್ತಾ ಇದ್ದೀರಾ, ಬರ್ಬೇಕಾದ್ರೆ 1 ಕ್ವಿಂಟಲ್ ಚಿನ್ನ ತಗೊಂಬನ್ನಿ. 1 ಕ್ವಿಂಟಲ್ ಮಾತಾಡಿ ಮೇಡಮ್, ಮಾತಾಡಿ. ಓಕೆ ಮಾಡ್ತೀನಿ ಶ್ಯಾಮಲ ಮೇಡಮ್, ಪರವಾಗಿಲ್ಲ. ಹೇಗಿದ್ರು ಕೂಡ 1 ಕ್ವಿಂಟಲ್ ಅಲ್ಲದೆ ಹೋದ್ರು ಕೂಡ ನನಗೆ ಸ್ವಾಗತ ಕೊಡ್ಬೇಕಾದ್ರೆ 1 kg ಚಿನ್ನ ಆದ್ರೂ ಕೊಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವರು 1 kg ಚಿನ್ನ ಕೊಡ್ಲಿಲ್ಲ, 1 ಗುಲಾಬಿ ಕೊಟ್ರು. ಹೋಗ್ಲಿ ಬಿಡಿ, 1 ಗುಲಾಬಿ ಆದ್ರೂ ನಾನು ವಾಪಸ್ ಮನೆಗೆ ತಗೊಂಡೋಗೋಣ ಅಂತ ಹೇಳಿದ್ರೆ ಆ ಗುಲಾಬಿನೂ ಬೇರೆ ಕಡೆ ತಗೊಂಡೋಗ್ತಾರೆ. ಓಕೆನಾ? ಸರಿ, ನಾನು ನನ್ನ ಮಗ ಬೀಗ ಓದ್ತಾ ಇದ್ದಾನೆ. ಅವನ್ಗೆ ಹೇಳಿದೆ, ನೋಡಪ್ಪ ನಾನು KGF ಹೋಗ್ತಾ ಇದ್ದೀನಿ, ಬರ್ತೀನಪ್ಪ ಅಂತ ಅಂದ. ಇಲ್ಲ, ನಿನ್ KGF ಹೋಗೋದಕ್ಕೆ ಅಲ್ಲ, ಅಲ್ಲೊಂದು ದೊಡ್ಡ ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಹತ್ರ ಒಂದು ಫೋಟೋ ಹೊಡ್ಕಂಬ ಅಂತ ಅಂದ. ಯಾವ್ದಯ್ಯ ಸ್ಟ್ಯಾಚ್ಯೂ ಅಂದ್ರೆ ರಾಕಿ ಬಾಯ್ ಅಂತ. ನನಗೆ ರಾಕಿ ಬಾಯ್ ಸ್ಟ್ಯಾಚ್ಯೂ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ? ಕನಿಷ್ಠ ನಮ್ಮ ಮಿಸ್ಸಸ್ ಆಸೆ ಅಂತ ನಾನು ಈಡೇರಿಸಕ್ ಆಗ್ತಾ ಇಲ್ಲ. ಕನಿಷ್ಠ ನನ್ನ ಮಗನ ಆಸೆ ಆದ್ರೂ ಕೂಡ ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಜೊತೆಗೆ ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಯಾಕೆ ಸಂತೋಷ ಆಯ್ತು ಅಂತಂದ್ರೆ, ಈ ಮಟ್ಟಿಗೆ ಈ ಪ್ರಮಾಣದಲ್ಲಿ ನೀವೆಲ್ಲರೂ ಕೂಡ ಇಷ್ಟು ಶಿಸ್ತುಬದ್ಧವಾಗಿ ನೀವು ಕುಂತಿದ್ದೀರಲ್ಲ, ಈ ಶಿಸ್ತುಬದ್ಧವಾಗಿ ಕುಂತಿರೋದು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಇಲ್ಲಪ್ಪ ಇಲ್ಲಿ ಆಮೇಲೆ ನಾನು ಕೇಳಿದ್ದೆ, ನಾನು ಕೋಲಾರದಲ್ಲಿ ತುಂಬಾ ವರ್ಷ ಬಾಯ್ಸ್ ಕಾಲೇಜಲ್ಲಿ ತುಂಬಾ ವರ್ಷ ಕೆಲಸ ಮಾಡ್ತಾ ಇದ್ದೆ. ಅವಾಗ ನನಗೆ KGF ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಯಾಕಂದ್ರೆ ಮುನ್ಷಾಮಪ್ಪ ಅವರೆಲ್ಲ ನನ್ನ ಬಹಳ ಆತ್ಮೀಯ ಸ್ನೇಹಿತರು. ಶ್ರೀನಿವಾಸ ಮೂರ್ತಿ ನಾನೆಲ್ಲ ಕೊಲೀಗ್ಸ್ ಇಬ್ರು ಎಲ್ಲರೂ ಜೊತೆಲೇ ಅಪಾಯಿಂಟ್ ಆದರು ಮತ್ತು ಜೊತೆಲೇ ಬಾಯ್ಸ್ ಕಾಲೇಜಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಕೇಳಿದ್ದೆ KGF ಕಾಲೇಜ್ ಬಹಳ ಒಳ್ಳೆಯದು ಅಂತ ಅಂದ್ಬಿಟ್ಟು. ಜೊತೆಗೆ ನಮ್ಮ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ KGF ನ ವಿದ್ಯಾರ್ಥಿಗಳು ತುಂಬಾ ಜನ ನಮ್ಮ ಕಾಲೇಜಿನಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲ ಬಹಳ ಒಳ್ಳೆಯರಿದ್ದಾರೆ ಅಂತ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಬಹುಶಃ ಈ ಉಪನ್ಯಾಸ ಆದ್ಮೇಲೆ ನೀವು ಒಳ್ಳೆಯರಿದ್ದೀರಾ ಅಥವಾ ಇಲ್ಲ ಅಂತ ಅನ್ನುವಂಥದ್ದನ್ನ ನಿಮ್ಮ ಒಂದು ವರ್ತನೆಯಿಂದಲೇ ನನಗೆ ಗೊತ್ತಾಗುತ್ತೆ, ಆಗ್ಬೋದಲ್ವಾ? ಕನ್ನಡದಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟವರು ಯಾರು? ಹೌದಲ್ವಾ? ಕುವೆಂಪು ಅವರ ಪೂರ್ಣವಾದಂತ ಹೆಸರೇನು? ವೆಂಕಟಪ್ಪ ಪುಟ್ಟಪ್ಪ. ಹೌದಲ್ವಾ? ಕುವೆಂಪು ಅನ್ನುವಂಥದ್ದು ಅವರ ಹೆಸರು, ಅದು ಕಾವ್ಯನಾಮನ ಹೆಸರು. ಕುವೆಂಪು ಅನ್ನುವಂಥದ್ದು ಅದು ಅವರ ಹೆಸರು, ಕಾವ್ಯನಾಮವೋ? ಕಾವ್ಯನಾಮ. ಹೌದಲ್ವಾ? ಕಾವ್ಯನಾಮ ಅಂದ್ರೆ ಇಂಗ್ಲಿಷ್ ನಲ್ಲಿ ಪೆನ್ನೇಮ್ ಅಂತ ಕರೀತಾರೆ. ಪ್ರತಿಯೊಬ್ಬ ಕವಿಯು ಕೂಡ ಸಾಮಾನ್ಯವಾಗಿ ಅವರ ಹೆಸರಲ್ಲದೆ ಪೆನ್ನೇಮ್ ನಲ್ಲಿ ಕಾವ್ಯವನ್ನು ಬರೀತಾರೆ. ಇಂಗ್ಲಿಷ್ ನಲ್ಲಿ ತುಂಬಾ ಜನ ಕವಿಗಳು ಪೆನ್ನೇಮ್ ನಲ್ಲಿ ಕಾವ್ಯವನ್ನು ಬರೀತಾರೆ. ಆದ್ರೆ ಏನ್ ವಿಶೇಷ ಅಂತಂದ್ರೆ ಹಲವಾರಿಗೆ ಅವರ ನಿಜವಾದ ಹೆಸರೇನು ಅಂತ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಈಗ ನಮ್ಮ ಕೋಲಾರ ಜಿಲ್ಲೆಯ ಮಾಸ್ತಿಯವರೇ ಆದಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಶ್ರೀನಿವಾಸ ಅನ್ನುವಂತ ಕಾವ್ಯನಾಮದಿಂದ ಅವರು ಸಾಹಿತ್ಯವನ್ನ ರಚನೆಯನ್ನ ಮಾಡಿದ್ದಾರೆ. ಆದ್ರೆ ನಮಗೆ ಗೊತ್ತು ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಅಂದ್ಬಿಟ್ಟು. ಹಾಗೆ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನುವಂಥದ್ದು ಪೂರ್ಣ ಹೆಸರಾದ್ರೂ ಕೂಡ ಕುವೆಂಪು ಅನ್ನುವಂತ ಒಂದು ಕಾವ್ಯನಾಮದಿಂದ ಅವರು ಪ್ರಸಿದ್ಧರಾಗಿದ್ದಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಏನು ಅಂತಂದ್ರೆ ಆಡು ಮುಟ್ಟದ ಸೊಪ್ಪೆಲ್ಲ ಕುವೆಂಪು ಬರೆಯದ ಸಾಹಿತ್ಯವಿಲ್ಲ. ಹೌದಲ್ವಾ? ಅಂದ್ರೆ ಏನು ಅಂತಂದ್ರೆ, ಆಡು ಅಂದ್ರೆ ಮೇಕೆ ಅಂದ್ಬಿಟ್ಟು, ಮೇಕೆ ನೋಡಿ ಎಲ್ಲಾ ವಿಧವಾದ ಸೊಪ್ಪನ್ನು ಕೂಡ ತಿನ್ನತ್ತೆ. ಹಾಗೆ ಕುವೆಂಪು ಅವರಿದ್ದಾರಲ್ಲ, ಅವ್ರ ಕತೆ, ಕವನ, ಕಾದಂಬರಿ, ವಿಚಾರ ಸಾಹಿತ್ಯ, ವಿಮರ್ಶಾ ಸಾಹಿತ್ಯ, ಖಂಡಕಾವ್ಯ, ಮಹಾಕಾವ್ಯ, ಮಕ್ಕಳ ಸಾಹಿತ್ಯ, ನಾಟಕ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಹೌದಲ್ವಾ? ಇಷ್ಟೆಲ್ಲವನ್ನೂ ಕೂಡ ಅವರು ರಚನೆಯನ್ನ ಮಾಡಿದ್ದಾರೆ. ಕೆಲವರು ಕಾದಂಬರಿಯನ್ನಷ್ಟೇ ರಚನೆ ಮಾಡಿದ್ದಾರೆ, ಕೆಲವರು ಕವನ ಅಷ್ಟೇ ರಚನೆಯನ್ನ ಮಾಡಿದ್ದಾರೆ. ಆದ್ರೆ ಕುವೆಂಪು ಅವರು ಆಗಲ್ಲ. ಕುವೆಂಪು ಅವರಾದ್ರೂ ಕೂಡ ಅವರು ಎಲ್ಲ ವಿಧವಾದಂತ ಪ್ರಕಾರಗಳನ್ನು ಕೂಡ ರಚನೆಯನ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಕಾರ ಯಾವುದು ಅಂತಂದ್ರೆ ನಾಟಕ ಅಂತ ಅಂದ್ಬಿಟ್ಟು. ಆ ನಾಟಕದಲ್ಲಿ 2 ನಾಟಕವನ್ನ ನಿಮ್ಗೆ ಇಲ್ಲಿ ಇಟ್ಟಿದ್ದಾರೆ, ಹೌದಲ್ವಾ? ಒಂದು ಕುವೆಂಪು ಅವರು ರಚನೆಯನ್ನ ಮಾಡಿರುವಂತ ಜಲಗಾರ ಅನ್ನುವಂತ
ಒಂದು ನಾಟಕ, ಇನ್ನೊಂದು ಅವರೇ ರಚನೆ ಮಾಡಿರುವಂತ ಮತ್ತೊಂದು ನಾಟಕವಾದಂತ ಶೂದ್ರ ತಪಸ್ವಿ ಎನ್ನುವಂತ ಒಂದು ನಾಟಕ, ಹೌದಲ್ವಾ? ಇವೆಲ್ಲವೂ ಕೂಡ ಅತ್ಯಂತ ಪ್ರಬುದ್ಧವಾದಂತವುಗಳು, ಅತ್ಯಂತ ಪ್ರೌಢವಾದಂತವು ಮತ್ತು ಅತ್ಯಂತ ಹೆಚ್ಚು ವಿಚಾರವನ್ನ ಹೊಂದಿರುವಂತದ್ದು, ಹೌದಲ್ವಾ? ಇಷ್ಟೇ ಅಲ್ಲ, ಅವರು ಮಕ್ಕಳಿಗೂ ಕೂಡ ನಾಟಕವನ್ನ ಬರೆದಿದ್ದಾರೆ. ಬಹುಶಃ ನೀವು ಕೇಳಿರ್ಬೇಕು, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಕೇಳಿದ್ದೀರಾ? ಅದು ಅತ್ಯಂತ ಪ್ರಸಿದ್ಧವಾದಂತದ್ದು ಮಕ್ಕಳ ಸಾಹಿತ್ಯದಲ್ಲಿ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ. ಈಗ ನಮ್ಮಲ್ಲೆಲ್ಲ ಬಹಳ ಪ್ರಸಿದ್ಧವಾದಂತ ಗೋವಿನ ಹಾಡು ಕೇಳಿದಿರಲ್ವಾ? ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟಕ ದೇಶದಳು, ಅದ್ ನೀವು ಕೇಳಿರ್ತೀರಲ್ವಾ? ಅದು ಬಹಳ ಪ್ರಸಿದ್ಧವಾದಂತದ್ದು, ಏನು ಮಕ್ಕಳ ಸಾಹಿತ್ಯದಲ್ಲಿ ಒಂದು ಗೋವಿನ ಹಾಡು ಅನ್ನೋದು ಪ್ರಸಿದ್ಧವಾದಂತದ್ದು. ಹಾಗೇನೆ ಕುವೆಂಪು ಅವರು ರಚನೆಯನ್ನ ಮಾಡಿರುವಂತ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಅನ್ನುವಂಥದ್ದು ಏನಿದೆಯಲ್ಲ, ಅದು ಬಹಳ ಪ್ರಸಿದ್ಧವಾದಂತದ್ದು. ಹಾಗೇನೆ ಅವರು ಮೋಡಣ್ಣನ ತಮ್ಮ, ನನ್ನ ಗೋಪಾಲ ಮುಂತಾದಂತ ಮಕ್ಕಳ ನಾಟಕಗಳನ್ನು ಕೂಡ ರಚನೆಯನ್ನ ಮಾಡಿದ್ದಾರೆ. ಆದರೆ ಅವರು ರಚನೆಯನ್ನು ಮಾಡಿರುವಂತಹ ಜಲಗಾರ ಏನಿದೆಯಲ್ಲ, ಅದು ಒಂದು ಸ್ವಲ್ಪ ಪ್ರೌಢವಾದಂಥದ್ದು, ವಿಚಾರವನ್ನ ಹೊರಹೊಮ್ಮುವಂಥದ್ದು, ಹೌದಲ್ವಾ? ಸರಿ, ಜಲಗಾರ ಅಂತಂದ್ರೆ ಏನು? ಯಾರು ಬೇಕಾದ್ರೂ ಹೇಳ್ಬೋದು. ಜಲಗಾರ ಅಂತಂದ್ರೆ ಕಸವನ್ನ ಗುಡಿಸುವವರನ್ನ ಜಲಗಾರರು ಅಂತ ಕರೀತಾರೆ. ಬಹುಶಃ ನಿಮ್ಗೆ ಇಡೀ ಕರ್ನಾಟಕದಲ್ಲೇ ಬಹಳ ದೊಡ್ಡ ಒಂದು ಸುದ್ದಿ, ಬಹಳ ಹಿಂದೆ ಅಂದ್ರೆ ಸುಮಾರು ಒಂದು 15 ವರ್ಷಗಳ ಹಿಂದೆ ಒಂದು ದೊಡ್ಡ ಸುದ್ದಿ ಅದು ಪ್ರಸಿದ್ಧವಾಗಿತ್ತು. ಅದು ಎಲ್ಲಿಂದ ಸುದ್ದಿ ಆಗಿತ್ತಪ್ಪ ಅಂತಂದ್ರೆ ನಮ್ಮ KGF ನಿಂದ ಸುದ್ದಿ ಆಗಿತ್ತು. ಅದು ಭಾರತದ ಗಮನವನ್ನು ಕೂಡ ಸೆಳೆಯಿತು. KGF ನಲ್ಲಿ ನಡೆದಂತಹ ಒಂದು ಘಟನೆ ಭಾರತದ ಗಮನವನ್ನ ಸೆಳೆದು ಒಂದು ದೊಡ್ಡ ಕಾನೂನನ್ನ ತರಲಿಕ್ಕೆ ಕಾರಣವಾಯಿತು. ಅದೇನು ಅಂತಂದ್ರೆ ಮಲ ಹೊರುವ ಪದ್ಧತಿ. ಕೇಳಿದ್ದೀರಾ? ಅಂದ್ರೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ KGF ನಲ್ಲಿ ಈ ಒಂದು ಕಕ್ಕಸ್ಗುಂಡಿ ಏನಿದೆಯಲ್ಲ, ಅದರ ಮಲವನ್ನ ಎತ್ತುವಂತದ್ದು ಅಥವಾ ಅದರ ಒಳಗಡೆ ಇಳಿದು ಆ ಮಲವನ್ನ ಎತ್ತುವಂತಹ ಇದನ್ನ ಮಾಡ್ತಾ ಇದ್ರು. ಅವಾಗ ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಈ KGF ನಲ್ಲಿ ಒಂದಿಬ್ರು ಸತ್ತೋದ್ರು. ಏನದು? ಆ ಗುಂಡಿ ಇರುತ್ತಲ್ಲ, ಆ ಗುಂಡಿ ಒಳಗಡೆ ಕಸವನ್ನ ಅದನ್ನ ಮಲವನ್ನ ಎತ್ತುವಂತ ಸಂದರ್ಭದಲ್ಲಿ ಇಬ್ರು ಸತ್ತೋಗ್ಬಿಟ್ರು. ಆಗ ಇಲ್ಲಿದ್ದಂತ ಒಬ್ಬ ಸ್ವಯಂ ಸೇವಕರು, KGF ನಲ್ಲಿ ಇದ್ದಂತಹ ಸ್ವಯಂ ಸೇವಕರು ಅದನ್ನ ಸುದ್ದಿಯನ್ನ ಮಾಡಿದ್ರು. ಅದು ರಾಷ್ಟ್ರದ ಗಮನವನ್ನ ಸೆಳೆಯಿತು. ಆಗ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಒಂದು ದೊಡ್ಡ ಕಾನೂನನ್ನ ತಂತು. ಏನು ಅಂತಂದ್ರೆ ಮಲ ಹೊರುವ ಪದ್ಧತಿಯನ್ನ ನಿಷೇಧಿಸಿತು. ಏನೇಳಿ? ಮಲ ಹೊರುವ ಪದ್ಧತಿಯನ್ನ ನಿಷೇಧಿಸಿತು. ಅದಕ್ಕೆ ಯಾವ್ದಪ್ಪ ಕಾರಣ ಅಂದರೆ ಇದೇ KGF ನಲ್ಲೇನೆ ಅದು ನಡೆದಂತಹ ಒಂದು ಘಟನೆ. ಅದು ಸುಮಾರು 15-20 ವರ್ಷದ ಹಿಂದಿನ ಮಾತು. ನೀವೆಲ್ಲ ಸಣ್ಣ ಮಕ್ಕಳಿದ್ದ ಅಂತ ಅನ್ಸಿದ್ರೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ. ಹಾಗೇನೆ ಇಲ್ಲಿ ಜಲಗಾರ ಅಂತಂದ್ರೆ ಕಸವನ್ನ ಗುಡಿಸುವವನು. ಇವರು ಮಲ ಹೊರುವವರಲ್ಲ, ಬೀದಿಯ ಕಸವನ್ನ ಹೊಡೆಯುವವನು ಈ ಜಲಗಾರ ಅಂತ ಅಂದ್ಬಿಟ್ಟು, ಹೌದಲ್ವಾ? ಇಡೀ ನಾಟಕವನ್ನ ಈಗಾಗಲೇ ನಿಮ್ಗೆ ನಾಟಕ ಪಾಠ ಮಾಡಿದಾರಲ್ವ ಶ್ರೀನಿವಾಸ ಮೂರ್ತಿಯವರು, ಅದರಲ್ಲಿರುವಂತ ಕೆಲವು ಅಂಶಗಳನ್ನ ಚರ್ಚೆಯನ್ನ ತಗೊಳ್ತೀನಿ. ಅನ್ಬೋದಾ? ಕೆಲವು ಪಾಯಿಂಟ್ಸ್ ಅನ್ನ ಚರ್ಚೆಗೆ ತಗೊಳ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಇದ್ದಲ್ಲಿ ಡೌಟ್ ಕೂಡ ಏನಾದ್ರು ಇತ್ತು ಅಂತಂದ್ರೆ ಆ ಡೌಟ್ ಅನ್ನ ನಾನು ಅದನ್ನ ನಿಮ್ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾ ಹೋಗ್ತೀನಿ. ಆಗ್ಬೋದಾ? ಇಡೀ ನಾಟಕವನ್ನ ಮಾಡಿದ್ರೆ ನಿಮ್ಗೆ ತುಂಬಾ ಸಮಯ ಹಿಡಿತದೆ. ಈಗಾಗಲೇ ನೀವೊಂದ್ಸರಿ ಆ ನಾಟಕವನ್ನ ಕೇಳಿರೋದ್ರಿಂದ ಅದು ಕೂಡ ನಿಮ್ಗೆ ಬಹಳ ಬೇಸರ ಆಗುತ್ತೆ, ಹೌದಲ್ವಾ? ಆದ್ರಿಂದ ನೇರವಾಗಿ ಆ ಒಂದು ಕೃತಿಯಲ್ಲಿರುವಂತ ಕೆಲವು ವಿಷಯಗಳೇನಿದ್ದಾವೆ ಆ ವಿಷಯಗಳನ್ನು ನಾವಲ್ಲಿ ಚರ್ಚೆಯನ್ನ ಮಾಡೋಣ, ಆಗ್ಬೋದಲ್ವಾ? ಈ ಇಡೀ ಕವಿತೆಯಲ್ಲಿ, ಇಡೀ ಜಲಗಾರ ನಾಟಕದಲ್ಲಿ ಮೊದಲು ಪ್ರಾರಂಭವಾಗುವಂತದ್ದು ಯಾವುದು ಅಂತಂದ್ರೆ ಪ್ರಕೃತಿಯ ವರ್ಣನೆಯಿಂದ, ಹೌದಲ್ವಾ? ಯಾಕೆಂದ್ರೆ ಕುವೆಂಪು ಅವರು ಮಲೆನಾಡಿನ ಕವಿ, ಹೌದಲ್ವಾ? ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯವರಾದ್ರಿಂದ ಕುವೆಂಪು ಅವರಾದ್ರೂ ಕೂಡ ಪ್ರಕೃತಿಯ ಮಡಿಲಿನಲ್ಲಿ ಬೆಳೆದಂತವರು, ಮಲೆನಾಡಿನಲ್ಲಿ ಬೆಳೆದಂತವರು. ಆದ್ದರಿಂದ ಪ್ರಕೃತಿಯನ್ನ ಕುರಿತು ಅವರ ಕಾವಣದಲ್ಲಿ ನೋಡಿ, ಪಕ್ಷಿ ಕಾಶಿ, ಕೊಳಲು, ಪಾಂಚಜನ್ಯ, ಹೌದಲ್ವ? ಇವರೆಲ್ಲ ಕವನ ಸಂಕಲನದಲ್ಲೂ ಕೂಡ ಹೇಳ್ತಾರೆ. ಅಥವಾ ಹೋಗುವೆನು ನಾ ಮಲೆನಾಡಿಗೆ ನನ್ನ ಒಲುಮೆಯ ಗೂಡಿಗೆ ಅಂತ ಅಂದ್ಬಿಟ್ಟು ಆ ಪ್ರಕೃತಿಯನ್ನ ಮಲೆನಾಡನ್ನ ಕುರಿತು ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಲೆಗಳಲ್ಲಿ ಮದುಮಗಳು ಅನ್ನುವಂತ ಒಂದು ಕಾದಂಬರಿಯನ್ನ ರಚನೆಯನ್ನ ಮಾಡಿದ್ದಾರೆ. ಅದು ಯಾವ ಒಂದು ಜೀವನವಪ್ಪ ಅಂತಂದ್ರೆ ಆ ಮಲೆನಾಡನ್ನ ಕುರಿತಾಗಿ ಅವರೊಂದು ಮಾತನ್ನ ಹೇಳ್ತಾರೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಕುವೆಂಪು ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಇಲ್ಲಿರುವಂತಹ ಒಂದು ಮಲೆನಾಡಿನ ಚಿತ್ರಣ ಇದೆಯಲ್ಲ, ಇಡೀ ಮಲೆನಾಡಿನ ಚಿತ್ರಣವಲ್ಲ, ಕೇವಲ ಒಂದು ಸಣ್ಣ ಹನಿ ಮಾತ್ರ ಅಂತ ಅಂದ್ಬಿಟ್ಟು ಅಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಈಗ ನಮ್ಮ ಬದುಕೆಲ್ಲ ಏನಿದೆಯಲ್ಲ, ನಮ್ದೆಲ್ಲ ವೇಗವಾದ ಬದುಕು, ಒಂದೇ ತುಂಬಾ ಫಾಸ್ಟ್ ಲೈಫ್. ಯಾಕೆ ಫಾಸ್ಟ್ ಲೈಫ್ ಅಂತ ಅಂದ್ರೆ, ಈಗ ನಾವ್ ಯಾರಾದ್ರೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ನಿಧಾನಕ್ಕೆ ನೋಡ್ತೀವ,
ಇಲ್ಲ, ನಾವೇನ್ ಮಾಡ್ತೀವಿ, ಎಲ್ಲ ಮೂವ್ ಮಾಡ್ತಾ ಇರ್ತೀವಿ. ಅಂದ್ರೆ ಏನಪ್ಪಾ ಅಂತಾರೆ, ನಾವೊಂದು ರೀಲ್ಸ್ ಅನ್ನು ಅಥವಾ ಮತ್ತೊಂದನ್ನು ನಾವು ನೋಡ್ತಾ ಇದ್ದೇವೆ ಅಂತಾರೆ ಬೇಗನೆ ಮೂವ್ ಮಾಡ್ತೀವಿ. ಅಂದ್ರೆ ನಮ್ಮ ಮೈಂಡ್ ಎಷ್ಟು ಶಾರ್ಪ್ ಇರ್ತದಪ್ಪ ಅಂತಂದ್ರೆ, ನಾವು ಒಂದು ಅಂಶವನ್ನ, ಒಂದು ರೀಲ್ಸ್ ಅನ್ನು ಅಥವಾ ಒಂದು ಸ್ಟೋರಿಯನ್ನ ನಾವಲ್ಲಿ ನೋಡ್ತಿರ್ಬೇಕಾದ್ರೆ ಅದೇನಿದೆ ಅಂದ್ಬಿಟ್ಟು ತಕ್ಷಣವೇ ಏನ್ ಮಾಡ್ತೀವಿ, ನಾವು ಅದನ್ನ ಗ್ರಹಿಸ್ತೀವಿ. ಅದು ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅದು ನೋಡ್ತೀವಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಮೂವ್ ಮಾಡ್ತೀವಿ. ಹೌದಲ್ವಾ? ನಮ್ಗಿಂತ ಬುದ್ಧಿವಂತ ಯಾವ್ದಪ್ಪ ಅಂದ್ರೆ ಆ ಮೊಬೈಲ್. ನಾವ್ ಏನನ್ನ ನೋಡ್ತೀವೋ ಅದನ್ನೇ ಅದೇನ್ ಮಾಡ್ತದೆ, ಸ್ಟೋರಿನ ಕೊಡಕ್ ಶುರು ಮಾಡುತ್ತೆ. ನಿಮ್ಗೆ ಯಾವ್ದಾದ್ರು ತಿನ್ಲಿಕ್ಕೆ ಇಷ್ಟವಾದಂತ ತಿಂಡಿಯನ್ನ ನಾವು ನೋಡಕ್ ಶುರು ಮಾಡ್ತೀರಾ, ಅದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ಏನ್ ಮಾಡ್ತದೆ, ಆ ಇಂಜಿನ್, ಸರ್ಚ್ ಇಂಜಿನ್ ಅಂತ ಇರುತ್ತೆ, ಅದು ನಮಗೆ ಕೊಡ್ತಾ ಹೋಗುತ್ತೆ. ಅಂದ್ರೆ ಇದು ತುಂಬಾ ಫಾಸ್ಟ್ ಲೈಫ್ ಆಗಿರುವಂತದ್ದು. ಹೌದಲ್ವಾ? ಆದರೆ ಮಲೆನಾಡಿನಲ್ಲಿ ಆ ರೀತಿಯಾಗಿಲ್ಲ. ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಇಲ್ಲಿ ಅವಸರವು ಸಮಾಧಾನದ ಬೆನ್ನು ಏರಿ. ಇದು ಕುವೆಂಪು ಅವರ ಬಹಳ ಪ್ರಸಿದ್ಧವಾದಂತಹ ಒಂದು ಮಾತು. ಇಲ್ಲಿ ಅವಸರವು ಸಮಾಧಾನದ ಬೆನ್ನು ಏರಿದೆ ಅಂತ ಹೇಳ್ತಾರೆ. ಇಲ್ಲಿ ಯಾರಿಗೂ ಅವಸರ ಇಲ್ಲ, ತುಂಬಾ ಸಮಾಧಾನ, ತುಂಬಾ ಸಮಾಧಾನ. ಹೇಗೆ ಅಂತಂದ್ರೆ, ನೀವೆಲ್ಲ ಎಷ್ಟು ಸಮಾಧಾನವಾಗಿ ಕೂತ್ಕೊಂಡಿದ್ದೀರಲ್ಲ, ಹಾಗೇನೆ ಮಲೆನಾಡಿನಲ್ಲೂ ಕೂಡ ಅಷ್ಟೇ, ಅವರೆಲ್ಲ ತುಂಬಾ ಸಮಾಧಾನವಾಗಿದ್ದಾರೆ ಅಂತ ಅನ್ನುವಂಥದ್ದನ್ನ ಕುವೆಂಪು ಅವರು ಆ ಮಲೆಗಳಲ್ಲಿ ಮದುಮಗಳಲ್ಲಿ ಹೇಳ್ತಾರೆ. ಹಾಗೆ ಕುವೆಂಪು ಅವರು ಪ್ರಕೃತಿಯನ್ನ ಕುರಿತಾಗಿ ತಮ್ಮ ಕಾವ್ಯ, ಕಥೆ, ಕಾದಂಬರಿ ಅಷ್ಟೇ ಯಾಕೆ ಮಂಜಯ್ಯನ ಅಭ್ಯಂಜನ ಮುಂತಾದಂತಹ ಮಲೆನಾಡಿನ ಚಿತ್ರಗಳು ಅನ್ನುವಂಥದ್ರಲ್ಲೂ ಕೂಡ ಅವ್ರು ಚೆನ್ನಾಗಿ ಅದನ್ನ ಹೇಳ್ತಾರೆ. ಹಾಗಾಗಿ ಪ್ರಾರಂಭದಲ್ಲೇನೆ ಆ ಸೂರ್ಯನ ಉದಯವಾಗುವಂಥದ್ದು, ಹಾಗೇನೆ ಆ ಸೂರ್ಯನ ಉದಯವಾಗಿದ್ದಾಗೇನೆ ಇಡೀ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳು, ಗಿಡ ಮರಗಳಲ್ಲಿ ಒಂದು ಚೈತನ್ಯ ಉಂಟಾಗುವಂಥದ್ದು, ಆ ಗಿಡ ಮರಗಳಿಂದ ಹಕ್ಕಿ ಪಕ್ಷಿಗಳೆಲ್ಲ ಹೊರ ಹುಟ್ಟುವಂಥದ್ದು. ಹಾಗೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ತಮ್ಮ ದೈನಂದಿನ ಕೆಲಸವನ್ನ ಪ್ರಾರಂಭವನ್ನ ಮಾಡ್ತಾರೆ. ಹೌದಲ್ವಾ? ಈಗ ನೀವು ಕೂಡ ಅಷ್ಟೇ, ಸೂರ್ಯ ಉದಯವಾಗ್ತಿದ್ದಂಗೆ ನೀವೆಲ್ಲ ಏನ್ ಮಾಡಿ, ಯಾರಿಗಾದ್ರೂ ನಿದ್ದೆ ಬರುತ್ತಾ? ನಿದ್ದೆ ಬರುತ್ತೆ ಹೇಳಿ. ನನ್ನ ಕ್ಲಾಸ್ ನಲ್ಲಿ ಒಂದು ದೊಡ್ಡ ಕಂಡೀಷನ್ ಏನು ಅಂದ್ರೆ, ಯಾರು ನಿದ್ದೆ ಮಾಡೋ ಹಾಗಿಲ್ಲ. ನಮ್ ಕಾಲೇಜಲ್ಲಿ ಎಲ್ಲ ನನ್ನನ್ನು ಬೈತಾರೆ. ಯಾಕೆ ಬೈತಾರೆ ಸರ್, ಏನ್ ಸರ್ ನೀವು ನನ್ನನ್ನು ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೈತಿರ್ತಾರೆ. ಸೊ ಹಾಗಾಗಿ ನೀವು ನನ್ನನ್ನು ಏನಾದ್ರೂ ಬೈತೀರಾ ಅಂತಾರೆ, ಸರ್ ನಮ್ಮನ್ನ ಯಾಕೆ ಸರ್ ನಿದ್ದೆ ಮಾಡಕ್ ಬಿಡ್ಲಿಲ್ಲ ಅಂತ ಅಂದ್ಬಿಟ್ಟು ನೀವು ನನ್ನನ್ನು ಬೈಕಬಹುದು. ಯಾಕಂದ್ರೆ ನನ್ನ ಕ್ಲಾಸ್ ಅಲ್ಲಿ ಯಾರು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋ ಹಾಗಿಲ್ಲ. ಓಕೆನಾ? ಆಗ್ಬೋದಾ? ಈ ಕಂಡೀಷನ್ ಅಪ್ಲೈ ಆಗುತ್ತಾ? ಸರಿ. ಹಾಗೇನಾದ್ರೂ ಬೋರ್ ಹೊಡಿತು ಅಂತಂದ್ರೆ ಕ್ಲಾಸ್ ನಿಲ್ಲಿಸ್ತೀನಿ. ಓಕೆ, ಸರಿ. ಹಾಗೇನೆ ಈ ನೋಡಿ, ಎಲ್ಲರೂ ನೀವು ಕೂಡ ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ನೀವೆಲ್ಲ ಏನ್ ಮಾಡಿದ್ರ, ಸೂರ್ಯ ಉದಯವಾಗ್ತಿದ್ದಾಗೇನೆ ಸಿದ್ಧತೆಯನ್ನ ಮಾಡ್ಕೊಳ್ರ, ಎದ್ರ ನಿಮ್ಮ ದೈನಂದಿನ ಕಾರ್ಯಗಳನ್ನ ನಿರ್ವಹಿಸಿದ್ರ, ಸಿದ್ಧತೆಯನ್ನ ಮಾಡ್ಕೊಳ್ತೀರ ಅಲ್ವಾ? ಹಾಗೆ ಎಲ್ಲರೂ ಕೂಡ ಹೊರಟಾಗೆ ಆ ಸೂರ್ಯನ ಉದಯಕ್ಕಿಂತ ಮೊದಲೇ ಎದ್ದಂತವನು ಯಾರಪ್ಪ ಅಂತಂದ್ರೆ ಈ ಜಲಗಾರ. ಜಲಗಾರ ಅಂದ್ರೆ ಆ ಊರಿನ ಕಸವನ್ನ ಗುಡಿಸುವಂತವನು. ಅವನು ಎದ್ದಿದ್ದಾನೆ. ಎದ್ಬಿಟ್ಟು ಕಸವನ್ನ ಗುಡಿಸಲಿಕ್ಕೆ ಹೊರಟಿದ್ದಾನೆ. ಹೀಗೆ ಕಸವನ್ನ ಗುಡಿಸಲಿಕ್ಕೆ ಹೊರಟಿರುವಂತವನು ಆ ಬೀದಿಯ ಕಸವನ್ನೆಲ್ಲ ಗುಡಿಸ್ತಾ ಇರ್ಬೇಕಾದ್ರೆ ಅವನಿಗೆ ಒಬ್ಬ ರೈತ ಎದುರಾಗ್ತಾನೆ. ಹೌದಲ್ವಾ? ಆ ರೈತ ಎದುರಾದಾಗ ಅವನೇನನ್ನ ಹೇಳ್ತಾನೆ, ನೇಗಿಲ ಯೋಗಿ. ಹೌದಲ್ವಾ? ಅಲ್ಲಿ ಏನನ್ನ ಹೇಳ್ತಾ ಇದ್ರೆ, ರೈತನನ್ನ ಕುರಿತಾಗಿ ನೇಗಿಲ ಯೋಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ಅವನಾದ್ರೂ ಕೂಡ ಆ ರೈತ ಅವನ ಎಷ್ಟರ ಮಟ್ಟಿಗೆ ನೇಗಿಲ ಯೋಗಿಯ ನಾನು, ಮಣ್ಣಿನ ಭೋಗಿಯ ನಾನು. ನೋಡಿ, ಇಡೀ ರೈತರನ್ನ ನೇಗಿಲ ಯೋಗಿ ಅಂತ ಕರೆದಂತವ್ರು ಯಾರಪ್ಪ ಅಂತಂದ್ರೆ ಕುವೆಂಪು ಅವರು. ನೋಡಿ, ಒಂದು ರೈತ ಗೀತೆಯನ್ನು ಬರೀತಾರೆ. ಹೌದಲ್ವಾ? ನೇಗಿಲ ಹಿಡಿದು ಹೊಲದಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಹೌದಲ್ವಾ? ನಮ್ಮ ನಾಡಿನ ಒಂದು ರೈತ ಗೀತೆ ಯಾವ್ದಪ್ಪ ಅಂತಂದ್ರೆ ನೇಗಿಲ ಯೋಗಿ ಎನ್ನುವಂತ ಒಂದು ಕವಿತೆ. ಆ ಕವಿತೆಯನ್ನ ಬರೆದಂತವರು ಕೂಡ ಕುವೆಂಪು ಅವರು. ಅದೇ ರೀತಿಯಲ್ಲಿ ನಮ್ಮ ನಾಡಿನ ನಾಡಗೀತೆ ಯಾವುದು? ನಮ್ಮ ಕರ್ನಾಟಕದ ನಾಡಗೀತೆ ಯಾವುದು? ಜಯ ಭಾರತ ಜನನಿಯ ತನುಜಾತನೋ ಅಥವಾ ಬೇರೆ ಯಾವುದು? ಅದೇ ತಾನೆ? ಹೌದು. ನಮ್ಮ ನಾಡಗೀತೆಯನ್ನ ರಚನೆಯನ್ನ ಮಾಡಿದಂತವರು ಕೂಡ ಕುವೆಂಪು ಅವರು ಆಗಿದ್ದಾರೆ. ಹಾಗೇನೆ ರೈತನನ್ನ ನೇಗಿಲ ಯೋಗಿ ಅಂತ ಕರೆದಂತವರು. ನೋಡಿ, ಆ ನೇಗಿಲ ಯೋಗಿ ಆದ್ರೂ ಕೂಡ ಹೋಗ್ತಾ ಇದ್ದಾನಂತೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನಂತೆ. ಯಾಕೆ? ಇವತ್ತು ಅವರ ಊರಿನಲ್ಲಿ ಆ ಒಂದು ಉತ್ಸವ ಇದೆಯಂತೆ, ಜಾತ್ರೆ ಇದೆಯಂತೆ. ಆ ಜಾತ್ರೆ ಇರೋ ಕಾರಣಕ್ಕೋಸ್ಕರವಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನಂತೆ. ಆಗ ಈ ಜಲಗಾರ ಕೇಳ್ತಾನೆ, ಅಣ್ಣ ಎಲ್ಲನ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ನೋಡು, ನಾನಾದ್ರೂ ಕೂಡ ಆ ಶಿವನ ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಜಲಗಾರ ಉತ್ತರವನ್ನ ಕೊಡ್ತಾನೆ. ನೋಡಿ, ಎಷ್ಟು ಚೆನ್ನಾಗಿ ಉತ್ತರವನ್ನ ಕೊಡ್ತಾನೆ. ಗುಡಿಗೆ ಹೋಗುವೆ ಏನು?
ಅಯ್ಯ ರೈತ ಏನಯ್ಯ ನೀನು ದೇವಸ್ಥಾನಕ್ಕೆ ಹೋಗ್ತೇನೋ? ನೇಗಿಲ ಕೆರೆಯ ದಿವ್ಯ ದೇವಾಲಯದಿ ಶಿವನ ಕಾಣೆಯ ನೀನು. ಎಂತ ಮಾತನ್ನು ಹೇಳ್ತಾ ಇರೋಣ. ಅಲ್ಲಯ್ಯ, ನೀನಾದ್ರೂ ಕೂಡ ಆ ದೇವಸ್ಥಾನದಲ್ಲಿ ಯಾಕೆ ದೇವರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಿ? ನೀನೇನ್ ಹೊಲವನ್ನ ಉಳುಮೆಯನ್ನ ಮಾಡ್ತಲ್ಲ, ಉಳುಮೆಯನ್ನ ಮಾಡಿದಾಗ ಆ ನೇಗಿಲಲ್ಲಿ ಗೆರೆ ಬರುತ್ತಲ್ಲ, ಆ ಗೆರೆಯಲ್ಲೇ ನೀನು ದೇವಸ್ಥಾನವನ್ನ ನೋಡ್ಲಿಕ್ಕೆ ಆಗತ್ತಿಲ್ವೇನೋ? ಹೇಳಿ,